ಅವರಂತೂ ತುಂಬಾ ಓವರಾಗೆ ಆಡ್ತಾರೆ ಸರ್. ಅವ್ರ ಗೇಮ್ ಅಂತೂ ಅಷ್ಟು ಚೆನ್ನಾಗಿ ಆಡ್ತಿಲ್ಲ. ಅವ್ರಿಗಿಂತ ಚೆನ್ನಾಗಿ ಆಡ್ತಿರೋ ರಕ್ಷಿತಾ ಆಡ್ತಿದ್ದಾಳೆ. ಸೊ ಅದು ಬಿಟ್ಟರೆ ಧ್ರುವಂತ್ ಅವ್ರದ್ದೇನಿಲ್ಲ ಸರ್. ಓಕೆ, ಒಂದೊಂದ್ಸತಿ ಈಗ ಧ್ರುವಂತ್ ರಕ್ಷಿತಾವಾಗಿ ಬದಲಾಗ್ತಾರೆ, ಹೇಗೆ ಅನಿಸ್ತಿದೆ ಅದು ನಾಗವಲ್ಲಿ ಥರ ಆಕ್ಚುಲಿ ಯಾವ ಟೈಮಲ್ಲಿ ಚೇಂಜ್ ಆಗ್ತಾರೆ ಗೊತ್ತಾಗೋದೇ ಇಲ್ಲ. ಇನ್ನು ರಘು ಸರ್ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಗಿಲ್ಲಿನೇ ಗೆಲ್ಲಬೇಕು ಟು ಒನ್. ಎಲ್ಲರೂ ಆಲ್ಮೋಸ್ಟ್ ಇಡೀ ಆಡಿಯನ್ಸ್ ಎಲ್ಲಾನು ಗಿಲ್ಲಿಗೆ, ಇಡೀ ಕರ್ನಾಟಕನೇ ಹೇಳ್ತಿದೆ. ಈವನ್ ಇನ್ನು ದುಬೈಯಲ್ಲೂ ಅವನೇ ಫೋಟೋ ಇಟ್ಕೊಂಡು ತೋರಿಸ್ತಿದ್ದಾರೆ ಅಂತಂದ್ರೆ ಗಿಲ್ಲಿನೇ ಗೆಲ್ಲೋದು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ವಿಚಾರ ಚರ್ಚೆ ಆಗ್ತಿದೆ. ಈ ಸಲ ಅಶ್ವಿನಿ ಗೌಡರನ್ನ ಗೆಲ್ಸ್ಬೇಕು ಅನ್ಕೊಂಡು ಇದ್ದಾರೆ ಕಲಾವಿದರು. ಇಲ್ಲ ಸರ್, ಅದು ಆಗ್ಲೇಬಾರ್ದು ಸರ್. ನಾವೆಲ್ಲರೂ ಅದನ್ನೇ ನಾವು ಪ್ರೇಯರ್ ಮಾಡ್ತೀರ ಅದನ್ನೇ. ಬಟ್ ಅವ್ರು ಗೆಲ್ಬಾರ್ದು, ಗಿಲ್ಲಿನೇ ಗೆಲ್ಬೇಕು ಅಂತ. ಅಶ್ವಿನಿ ಗೆದ್ರೆ ತುಂಬಾನೇ ನಮಗೆಲ್ಲ ಮೂಡ್ ಅಪ್ಸೆಟ್ ಆಗುತ್ತೆ. ಏನು ಅಭಿಪ್ರಾಯ ಬರುತ್ತೆ ನಿಮಗೆ? ಏನು ಬರೋದಿಲ್ಲ. ಬಟ್ ಏನಂತಂದ್ರೆ ಇಲ್ಲ ಸರ್, ನಮಗೆ ಗಿಲ್ಲಿನೇ ಗೆಲ್ತಾನೆ ಅಂತ. ಆಕ್ಚುಲಿ ಈಗ ಸೀಸನ್ ನಾವು ನೋಡ್ತಾ ಇರೋದು ಗಿಲ್ಲಿಗೋಸ್ಕರ. ಸೊ ಫೈನಲ್ ಗಿಲ್ಲಿನೇ ಬರ್ತಾನೆ, ಹಂಗಾಗಿ ಗಿಲ್ಲಿನೇ ಗೆಲ್ತಾನೆ. ಓಕೆ, ಈ ಕಳೆದ ಸೀಸನ್ಗಳೆಲ್ಲ ನೋಡಿದ್ರಿ, ಈ ಸೀಸನ್ ಅಲ್ಲಿ ಒನ್ ಮ್ಯಾನ್ ಶೋ ಆಗಿದೆಯಾ? 100% ಆಗಿದೆ. ಅದು ಅವನಿಂದನೇ. ಸುದೀಪ್ ಸರೇ ಹೇಳ್ಬಿಟ್ರು ಇವತ್ತು TRP ನಡೀತಾರದೆ ಗಿಲ್ಲಿಯಿಂದ ಅಂತ. ಓಕೆ, ಇನ್ನು TR ಇಲ್ಲ ಸರ್, ಇಲ್ಲ. ಓಕೆ, ಇನ್ನೊಂದು TRP ವಿಚಾರ ಕೇಳಿದ್ರಿ. ಈಗ TRP ಅಂದ್ರೆ ಗಿಲ್ಲಿ ಜಿ ಕನ್ನಡದಲ್ಲಿ ಇದ್ದಾಗ ಜಿ ಕನ್ನಡ ನಂಬರ್ 1 ಬಂತು, ಕಲರ್ ಕನ್ನಡಕ್ಕೆ ಬಂದಾಗ ಕಲರ್ ಕನ್ನಡ ನಂಬರ್ 1 ಇದೆ. ಗಿಲ್ಲಿಯಿಂದನಾ ಸುದೀಪ್ ಸರ್ ಇಂದನಾ? ಸುದೀಪ್ ಸರ್ ಇಲ್ಲ ಸರ್, ಫಸ್ಟ್ ಇಂದಾನು ಅವ್ರು ಇರೋದಕ್ಕೆ ಬಿಗ್ ಬಾಸ್ ನಾವು ನೋಡ್ತಿರೋದು. ಬಿಕಾಸ್ ನಾವು ವೀಕೆಂಡ್ ನಾವು ಕಾಯೋದೇ ಅವ್ರಿಗೋಸ್ಕರ. ಅವ್ರು ಬರಲ್ಲ ಅಂತ ಏನಾದ್ರು ಶೋ ತೋರಿಸಿದ್ರೆ ಸಾಕು, ನಾವು ಅಲ್ಲೆಲ್ಲ ಕಮೆಂಟ್ಸ್ ಆಗ್ತಾನೆ ಇರ್ತೀರಿ. ಇಲ್ಲ ವೆಲ್ಕಮ್ ಟು ಸುದೀಪ್ ಸರ್, ಅವರೇ ಬರಬೇಕು, ಅವ್ರ ಜಾಗದಲ್ಲಿ ಬೇರೆ ಯಾರು ತರಬೇಕು ಚೆನ್ನಾಗಿರೋದಿಲ್ಲ, ಅವರೇ ಇರಬೇಕು ಅಂತ ನಾವು ಕೇಳ್ಕೊಂಡು. ನಂಬರ್ 1 ಸುದೀಪ್ ಸರ್. ಬಟ್ ಹಿಂದಿಯಲ್ಲಿ ಹೆಂಗೆ ಸಲ್ಮಾನ್ ಖಾನ್ ಆ ಥರನೇ ಇದರಲ್ಲಿ ಕನ್ನಡದಲ್ಲಿ ನಮಗೆ ಸುದೀಪ್ ಸರ್. ಈ ಸಲ ಕಲರ್ ಕನ್ನಡ ನಂಬರ್ 1 ಬಂದಿರೋಕ್ಕೆ ಗಿಲ್ಲಿನ ಸುದೀಪ್ ಸರ್ನ? ಆಕ್ಚುಲಿ ಸುದೀಪ್ ಸರ್ ಇರೋದ್ರಿಂದನೇ ಗಿಲ್ಲಿ ಇರೋದಲ್ವಾ? ಸುದೀಪ್ ಸರ್ ಇಂದ ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ನಡೀತಾ ಇರೋದು ಗಿಲ್ಲಿಯಿಂದ ಸರ್. ಎಷ್ಟು ಸೀಸನ್ ನೋಡಿದಿರಾ? ನಾವು ಫುಲ್ ಸೀಸನ್ ನೋಡ್ತಾನೆ ಇದ್ದೀವಿ. ಸೀಸನ್ ಕಂಪ್ಲೀಟ್ ಆಗಿ ನೋಡ್ಕೊಂಡೇ ಬರ್ತಾ ಇದ್ರಿ. ಓಕೆ, ನಿಮ್ಮ ಪ್ರಕಾರ ಟಾಪ್ 5 ಯಾರು ಬರ್ಬೋದು? ಟಾಪ್ 5 ಅಲ್ಲಿ ಬಂದ್ಬಿಟ್ಟು ಅಶ್ವಿನಿ ಅವ್ರು ಇರ್ತಾರೆ ಅನ್ಕೊಂತೀನಿ. ಟಾಪ್ 5 ಅಲ್ಲಿ ನಾಲ್ಕು ಜನ